ಅವಳಿಗೆ ರಶ್ಮಿ ಮತ್ತೆ ರಮೇಶ್ ಅಂತ ಇಬ್ರು ಮಕ್ಕಳಿರ್ತಾರೆ. ರಶ್ಮಿ ತುಂಬಾ ಕೋಪಿಷ್ಟೆ. ಅವಳಿಗೆ ಬೇರೆಯವರು ಅವಳಿಗಿಂತ ಖುಷಿಯಾಗಿರೋದನ್ನ ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಅವಳಿಗೆ ಮದುವೆ ಆಗಿದ್ರೂ ಕೂಡ ಅವಳು ಯಾವಾಗ್ಲೂ ತವ್ರ ಮನೇಲೆ ಕಾಲ ಕಳೀತಾ ಇರ್ತಾಳೆ. ರಶ್ಮಿ ಅಣ್ಣ ರಮೇಶ್ಗೆ ಸಿಂಚನನ್ ಜೊತೆ ಮದುವೆ ಮಾಡ್ತಾರೆ. ಇನ್ನೇನು ಮದುವೆ ಆದ್ಮೇಲೆ ಅದಕ್ಕೆ ಮನೆಗೆ ಬರ್ತಾಳೆ. ರಶ್ಮಿ ಇನ್ನೇನ್ ಮಾಡ್ತಾಳೆ ಅನ್ನೋದನ್ನ ನಾವು ನೋಡೋಣ. ಮದುವೆ ಆಗಿ ಗಂಡನ ಮನೆಗೆ ಬಂದ್ಮೇಲೆ ಸಿಂಚನ ಮೊದಲನೇ ಬಾರಿ ಅಡುಗೆ ಮಾಡಿರ್ತಾಳೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಸಿಂಚನ, ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ಯಮ್ಮ. ತಿಂದ್ರೆ ತಿಂತಾನೆ ಇರೋಣ ಅನ್ನಿಸ್ತಿದೆ. ತುಂಬಾ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ಯಾ. ಅಮ್ಮ ಹೇಳಿದ ನಿಜ. ಇವತ್ತು ಅಡುಗೆ ಅಂತೂ ತುಂಬ ಚೆನ್ನಾಗಾಗಿದೆ. ರಶ್ಮಿ, ನೀನು ನಿನ್ನ ಅತ್ತಿಗೆ ಹತ್ರ ಅಡುಗೆ ಕಲ್ತ್ಕೊಳ್ಳೆ. ನೀನು ಅಡುಗೆ ಮಾಡಿದ್ರು ಮನುಷ್ಯ ಅಂತೂ ತಿನ್ನೋ ಹಾಗೆ ಇರಲ್ಲ. ಅದಕ್ಕೆ ಇವಾಗಲೇ ಕಲ್ತ್ಕೋ ಚೆನ್ನಾಗಿ. ಸಾಕು ಸಾಕು, ಸುಮ್ಮನೆ ಇರು. ನಿನ್ನ ಹೆಂಡತಿ ಬಂದ ಕೂಡಲೇ ನಾನು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅನ್ನಿಸ್ತಿದ್ಯಾ ನಿನಗೆ? ಅಲ್ಲ ಕಣೆ ರಶ್ಮಿ, ನೀನು ಅಡುಗೆ ಮಾಡಿರೋದೇ ಅಪರೂಪ. ಇನ್ನು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಛೇ, ಈ ಅತ್ತಿಗೆಯಿಂದ ಅಮ್ಮ ಮತ್ತೆ ಅಣ್ಣ ನನ್ನೇ ಆಡ್ಕೋತಾ ಇದ್ದಾರೆ. ಸಾಕು, ಸುಮ್ಮನೆ ಇರಮ್ಮ. ನೀನು ನಿನ್ನ ಮಗನ ಥರನೇ ಮಾತಾಡಬೇಡ. ನಿಮ್ಮಿಬ್ರಿಗೂ ನನ್ನ ಕಂಡ್ರೆ ಆಗಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆ ಯಾವಾಗಲೂ ನಂದೇ ತಪ್ಪು ಹೇಳ್ತಾ ಇರ್ತೀರಾ. ಅಮ್ಮ, ನಿನ್ನ ಮಗಳು ಕೋಪ ಮಾಡ್ಕೊಂಡು ಹೋಗೇ ಬಿಟ್ಲು. ಮನೇಲಿ ತಾಯಿ ಮತ್ತೆ ಅಣ್ಣ ಸಿಂಚನನ್ನ ಹೊಗಳೋದು ನೋಡಿ ರಶ್ಮಿಗೆ ತುಂಬಾ ಹೊಟ್ಟೆ ಉರಿಯುತ್ತೆ. ಅದು ಅಲ್ಲದೆ ಕಮಲಾ ಮತ್ತೆ ರಮೇಶ್ ಇಬ್ರು ಸೇರಿ ರಶ್ಮಿಗೆ ತುಂಬಾ ಗೇಲಿ ಮಾಡ್ತಾರೆ. ಇದರಿಂದ ರಶ್ಮಿಗೆ ಇನ್ನೂ ಕೋಪ ಬರುತ್ತೆ. ರಶ್ಮಿ ರಶ್ಮಿ ಅಂತ ನನ್ನ ಹಿಂದೆ ಮುಂದೆನೆ ಸುತ್ತಾ ಇದ್ದಿದ್ದ ಅಮ್ಮ ಸೊಸೆ ಬಂದಿದ್ದು ನನಗೆ ಅವಮಾನ ಮಾಡ್ತಾಳೆ. ಛೇ, ಈ ಅತ್ತಿಗೆಯಿಂದಾನೇ ಎಲ್ಲ ಆಗ್ತಿರೋದು. ಅಮ್ಮ ರಶ್ಮಿ, ಬೇಜಾರು ಮಾಡ್ಕೋಬೇಡ ಕಣೆ. ಅವರಿಬ್ರು ನಿನ್ನ ರೇಗ್ಸೋಕೆ ಅಂತ ಹಾಗೆ ಹೇಳಿದ್ದಾರೆ ಅಷ್ಟೇ ಕಣೆ. ನೀ ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಅತ್ತೆ ಹೇಳ್ತಾ ಇದ್ರು. ಊಟನೂ ಮಾಡದೆ ಹಾಗೆ ಬಂದಿಯಲ್ಲಮ್ಮ. ಬಾ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಬೇಡ ಅದಕ್ಕೆ, ನನಗೆ ಹಸಿವಿಲ್ಲ. ನೀವು ಹೋಗಿ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ಇವಾಗ ನನಗೆ ಒಬ್ಬಳೇ ಇರಬೇಕು ಅನ್ನಿಸ್ತಿದೆ. ದಯವಿಟ್ಟು ಇಲ್ಲಿಂದ ಹೋಗಿ. ಮಾಡೋದೆಲ್ಲ ಇವರೇ ಮಾಡಿಬಿಟ್ಟು ಇವಾಗ ಏನು ಆಗೇ ಇಲ್ಲ ಅನ್ನೋ ಥರ ಮಳ್ಳಿ ಥರ ಊಟ ಕರೆಯೋಕೆ ಬಂದಿದ್ದಾರೆ. ಸಿಂಚನ ನಾದ್ನಿ ಬೇಜಾರಾಗಿರ್ತಾಳೆ ಅಂತ ಸಮಾಧಾನ ಮಾಡೋಕೆ ಅಂತ ಹೋಗಿರ್ತಾಳೆ. ಆದರೆ ರಶ್ಮಿ ಮಾತು ಕೇಳಿಸ್ಕೊಂಡು ಪಾಪ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ವಾಪಸ್ ಬರ್ತಾಳೆ. ರಶ್ಮಿ ತನ್ನ ಅದಕ್ಕೆ ಮನೇಲಿ ಎಲ್ರಿಗೂ ಹತ್ರ ಆಗ್ತಿದ್ದಾಳೆ ಅನ್ನೋದನ್ನ ನೋಡಿ ತುಂಬ ಜಲಸ್ ಫೀಲ್ ಮಾಡೋಕೆ ಶುರು ಮಾಡ್ತಾಳೆ. ಅಮ್ಮ ಅಮ್ಮ, ರಶ್ಮಿ, ಸಿಂಚನ, ಎಲ್ಲಿದ್ದೀರಾ ಎಲ್ರು? ಬನ್ನಿ ಬೇಗ. ಏನಾಯ್ತು ರಮೇಶ, ಯಾಕೋ ಕೂಗ್ತಿದ್ಯಾ? ಅಮ್ಮ, ನನ್ನ ಕಬೋರ್ಡ್ನಲ್ಲಿ 5,000 ಹಣ ಇಟ್ಟಿದ್ದೆ. ನೀನೇನಾದ್ರು ನೋಡಿದ್ಯಾ? ಯಾರಾದರೂ ತೆಗ್ದಿದ್ದೀರಾ? ಅಯ್ಯೋ ಇಲ್ಲ ಕಣ ರಮೇಶ, ನಾನು ನೋಡಿಲ್ಲ. ನಾನು ಮುಟ್ಟೂ ಇಲ್ಲ. ಅಯ್ಯೋ, ನಿನ್ ದುಡ್ಡು ನಾವ್ಯಾಕೋ ತೆಗಿತೀವಿ? ಅಷ್ಟಕ್ಕೂ ಹಾಕಿ ಕೇಳೋದಾದ್ರೆ ನಿನ್ನ ಹೆಂಡ್ತಿನ ಕೇಳು. ಯಾಕಂದ್ರೆ ಅವರೇ ತಾನೇ ನಿನ್ನ ರೂಮಲ್ಲಿರೋದು. ನಾವಿಬ್ರು ಅಂತೂ ನಿನ್ನ ರೂಮ್ ಕಡೆನೇ ಬರಲ್ಲ. ತೆಗ್ದಿದ್ರೆ ಅವರೇ ತೆಗ್ದಿರ್ತಾರೆ. ರಶ್ಮಿ, ಏನ್ ಮಾತಾಡ್ತಿದ್ಯಾ? ನಾನ್ ತೆಗ್ದಿದ್ರೆ ಹೇಳ್ತಿರ್ಲಿಲ್ವಾ? ಅಷ್ಟಕ್ಕೂ ನನಗೇನಕ್ಕೆ ದುಡ್ಡು ಹೇಳು? ನಾನು ಯಾಕೆ ತೆಗಿತೀನಿ? ಯಾರಿಗ್ ಗೊತ್ತು, ದುಡ್ಡೆಲ್ಲ ತೆಗ್ಬಿಟ್ಟು ನಿಮ್ ತವ್ರ ಮನೆ ಕಳ್ಸಿದ್ರೋ ಏನೋ. ನಾನು ಅಮ್ಮ ಮುಟ್ಟಿಲ್ಲ ಅಂದ್ಮೇಲೆ ಮನೇಲಿ ಯಾರಿದ್ದಾರೆ ಹೇಳಿ? ನೀವೇ ತಾನೇ ಇರೋದು. ಹೌದು ಸಿಂಚನ, ಅಮ್ಮ ರಶ್ಮಿ ತೆಗ್ದಿರಲ್ಲ. ಅವ್ರಿಗೇನಾದ್ರೂ ಬೇಕಾದ್ರೆ ಇಷ್ಟು ದಿನದಲ್ಲಿ ಅವ್ರು ಕೇಳೇ ತಗೊಂಡಿದ್ದಾರೆ. ಇವಾಗ ಹಾಗೆ ಮಾಡಿರೋಕೆ ಸಾಧ್ಯನೇ ಇಲ್ಲ. ಇನ್ನು ಯಾರಿದ್ದಾರೆ ಹೇಳು ಮನೇಲಿ? ಇನ್ನು ಅವರಿಬ್ರನ್ನ ಬಿಟ್ರೆ ನೀನೇ ಇರೋತಾನೆ. ನೀನೇ ತೆಗ್ದಿರ್ತೀಯ. ಸುಮ್ಮನೆ ನಾಟಕ ಮಾಡಬೇಡ. ನಿಜ ಹೇಳು, ಎಲ್ಲಿಟ್ಟಿದ್ಯಾ? ಅಯ್ಯೋ ರೀ, ಏನು ಅಂತ ಮಾತಾಡ್ತಿದ್ದೀರಾ? ನಿಮ್ ದುಡ್ಡು ನಾನು ಯಾಕೆ ಕದಿಲಿ? ಅಷ್ಟಕ್ಕೂ ನನ್ಗೇನಾದ್ರೂ ಬೇಕಾದ್ರೆ ನಿಮ್ಮನ್ನೇ ಕೇಳಿ ಇಸ್ಕೋತೀನಿ ತಾನೆ. ಅಯ್ಯೋ ಅಣ್ಣ, ನೀನ್ ಇವ್ರಿಗೆ ಹೀಗೆಲ್ಲ ಕೇಳಿದ್ರೆ ಇವ್ರಿಗೆ ಬುದ್ಧಿನೇ ಬರಲ್ಲ. ಇವ್ರು ಹೇಳೋದು ಇಲ್ಲ. ಇರು, ನಾನು ಹೋಗಿ ಬ್ಯಾಗ್ ತಗೊಂಡ್ಬರ್ತೀನಿ. ಅವ್ರ ಬ್ಯಾಗ್ ನೋಡಿದ್ರೆ ಗೊತ್ತಾಗುತ್ತೆ. ರೀ, ನಾನು ನಿಜ ಹೇಳ್ತಿದ್ದೀನಿ ರೀ. ನನ್ನ ನಂಬಿ, ನಾನು ತೆಗ್ದಿಲ್ಲ ನಿಮ್ ದುಡ್ಡನ್ನ. ಏನದ್ಕೆ ಇದು? ಅವಾಗ್ಲೇ ಅಷ್ಟೆಲ್ಲ ವಾದ ಮಾಡಿದ್ರಿ, ಇವಾಗ ಏನು ಹೇಳ್ತೀರಾ? ಅಯ್ಯೋ ರೀ, ಈ ಹಣ ನನ್ನ ಬ್ಯಾಗಿಗೆ ಹೇಗೆ ಬಂತೋ ನಿಜವಾಗ್ಲೂ ಗೊತ್ತಿಲ್ಲ ರೀ. ನಾನು ನಿಜವಾಗ್ಲೂ ತೆಗ್ದಿಲ್ಲ, ನನ್ನ ನಂಬಿ. ಸಾಕು, ಸುಮ್ಮನೆ ಇರು ಸಿಂಚನ. ಡೈರೆಕ್ಟಾಗಿ ಸಿಕ್ಕಾಕೊಂಡ್ರು ಇನ್ನೂ ವಾದ ಮಾಡ್ತಿದ್ಯಾ ನೀನು ತಪ್ಪಿಲ್ಲ ಅಂತ. ಛೀ, ನೀನು ಇಂತೋಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಗ್ನೆ, ಹೋಗ್ಲಿ ಬಿಡು. ಏನೋ ಗೊತ್ತಾಗದೆ ಹಾಗೆ ಮಾಡಿದಾಳೆ ಅನ್ಸುತ್ತೆ. ಇದು ಒಂದ್ಸತಿ ಕ್ಷಮಿಸ್ಬಿಡು. ಪಾಪ ಸಿಂಚನ ಮಾಡದೇ ಇರೋ ತಪ್ಪಿಗೆ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡು ತನ್ನ ಗಂಡನ ಹತ್ರ ಬೈಸ್ಕೊತಾಳೆ. ದಿನಗಳು ಕಳೆದಾಗೆ ಸಿಂಚನ ಮತ್ತೆ ರಮೇಶ್ ಸಂಸಾರ ಇನ್ನ ಹಾಳಾಗ್ತಾ ಹೋಗುತ್ತೆ. ಆದ್ರೆ ರಶ್ಮಿ ಮಾತ್ರ ಇದನ್ನೆಲ್ಲ ನೋಡಿ ತುಂಬಾ
ಖುಷಿ ಪಡ್ತಾ ಇರ್ತಾಳೆ. ವಾವ್, ಎಂತ ಒಳ್ಳೆ ಪ್ಲಾನ್ಸ್ ಮಾಡ್ತೀಯ ರಶ್ಮಿ ನೀನು. ಅವತ್ತು ಅಣ್ಣನ ದುಡ್ಡು ಕದ್ದು ಅದಕ್ಕೆ ಬ್ಯಾಗ್ನಲ್ಲಿ ಬಚ್ಚಿಟ್ಟಿಲ್ಲ ಅಂದಿದ್ರೆ ನೀನು ಇವತ್ತು ಇಷ್ಟು ಖುಷಿಯಾಗಿ ಅವರಿಬ್ರು ಜಗಳ ನೋಡೋಕೆ ಆಗ್ತಿರ್ಲಿಲ್ಲ. ಒಳ್ಳೆ ಮಜಾ ಇದೆ ಅವರಿಬ್ರು ಕಿತ್ತಾಡೋದನ್ನ ನೋಡೋಕೆ. ಆದ್ರೂ ನಿನಗೆ ಯಾವ ಅವಾರ್ಡ್ ಕೊಟ್ಟರು ಸಾಕಾಗಲ್ಲ ಕಣೆ ರಶ್ಮಿ. ರಶ್ಮಿ ಮಾಡೋ ತಪ್ಪೆಲ್ಲ ಮಾಡಿ ಪಾಪ ಆ ತಪ್ಪುಗಳನ್ನ ತನ್ನ ಅತ್ತಿಗೆ ಮೇಲೆ ಹಾಕ್ತಾ ಇರ್ತಾಳೆ. ಇದರಿಂದ ಗಂಡ ಹೆಂಡತಿ ಇಬ್ರು ದಿನಾಲು ಜಗಳ ಆಡ್ತಾ ಇರ್ತಾರೆ. ಇವರಿಬ್ರು ಜಗಳ ನೋಡಿ ರಶ್ಮಿ ಮಾತ್ರ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಒಂದಿನ ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅದ್ ಏನು ಅಂತ ಅಡ್ಗೆ ಮಾಡಿದ್ಯಾ ಸಿಂಚನ? ಇದನ್ ಯಾರು ತಿನ್ನೋ ಹಾಗಿದ್ಯಾ? ಮನುಷ್ಯರು ಯಾರು ತಿನ್ನಲ್ಲ. ಮನುಷ್ಯರು ಬಿಟ್ಟಾಕು, ಪ್ರಾಣಿಗಳ ಸಮೇತ ತಿನ್ನಲ್ಲ. ಹೌದಮ್ಮ ಸಿಂಚನ, ಅಷ್ಟೊಂದು ಚೆನ್ನಾಗಿ ಅಡ್ಗೆ ಮಾಡ್ತಿದ್ಯಲ್ಲ, ಆದ್ರೆ ಇವತ್ತು ಯಾಕೆ ಖಾರ ಉಪ್ಪು ಎಲ್ಲಾನು ಜಾಸ್ತಿ ಹಾಕಿದ್ಯಾ? ಅದು ಅತ್ತೆ, ನಾನು ಟೇಸ್ಟ್ ನೋಡುವಾಗ ಎಲ್ಲಾನು ಕರೆಕ್ಟಾಗೇ ಇತ್ತು. ಅಂದ್ರೆ ನೀವೇನು ಹೇಳ್ತಾ ಇದ್ದೀರಾ ಅದಕ್ಕೆ? ನಿಮ್ಮ ಅಡುಗೆನೆಲ್ಲ ನಾವೇ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಹಾಳು ಮಾಡಿದೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಅಯ್ಯೋ ಇಲ್ಲಮ್ಮ ರಶ್ಮಿ, ನಾನು ಹಾಗೆ ಹೇಳಲಿಲ್ಲ. ಹೀಗೆ ಮನೆ ಒಳಗೆ ವಾದ ಮಾಡ್ತಾ ಇರುವಾಗಲೇ ಮನೆ ಕಾಲಿಂಗ್ ಬೆಲ್ ಆಗುತ್ತೆ. ಮನೆಗೆ ಯಾರೋ ಬಂದ್ರು ಅನ್ಸುತ್ತೆ. ಇರಿ, ಹೋಗಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಇದೇನೇ ರಶ್ಮಿ, ಇವ್ರು ಯಾರನ್ನೋ ಮನೆ ಒಳಗೆ ಕರ್ಕೊಂಡ್ ಬಂದಿದ್ಯಾ? ಮೇಡಮ್, ನಾನು ಸಾಗರ್ ಮಿಲ್ಟ್ರಿ ಹೋಟ್ಲಿಂದ ಊಟ ತಗೊಂಡ್ಬಂದಿದ್ದೀನಿ. ಸಿಂಚನ ಅನ್ನೋರು ಊಟ ಆರ್ಡರ್ ಮಾಡಿದ್ರು, ತಗೊಳ್ಳಿ ಮೇಡಮ್. ಓಹೋ, ಅಂದ್ರೆ ಇಷ್ಟ ದಿನ ನಮ್ಗೆಲ್ಲ ಊಟ ಮಿಲ್ಟ್ರಿ ಹೋಟೆಲಿಂದ ತರಿಸ್ತಾ ಇದ್ರಾ? ಅದಕ್ಕೆ ಅಷ್ಟೊಂದು ರುಚಿಯಾಗಿರ್ತಿತ್ತಾ? ಏನ್ ಹೇಳ್ತಾ ಇದೀಯ ರಶ್ಮಿ? ನಾನು ಯಾವ ಊಟನೂ ಆರ್ಡರ್ ಮಾಡಿಲ್ಲ. ಯಾವುದೋ ಅಡ್ರೆಸ್ ಮಿಸ್ ಆಗಿ ತಂದಿದ್ದಾರೆ ಅನ್ಸುತ್ತೆ. ನೋಡಿದ್ಯಾ ಅಣ್ಣ ನಿನ್ ಹೆಂಡತಿನ? ಡೈರೆಕ್ಟ್ ಆಗಿ ಸಿಕ್ಕಾಕೊಂಡ್ರು ನಾಟಕ ಮಾಡ್ತಿದ್ದಾರೆ. ಊಟ ಬರೋದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಇವ್ರ ಬಂಡವಾಳ ಏನು ಅಂತ ಬಯಲಾಯ್ತು. ಇಲ್ಲ ಅಂದಿದ್ರೆ ಹೀಗೆ ನಮ್ಮನ್ನೆಲ್ಲ ನಂಬಿಸ್ಕೊಂಡು ಹೋಗ್ತಾ ಇದ್ರು. ರೀ, ನಾನು ಈ ಊಟ ಆರ್ಡರ್ ಮಾಡಿಲ್ಲ ರೀ, ನಿಜ ಹೇಳ್ತಾ ಇದ್ದೀನಿ. ನನ್ನ ನಂಬಿ. ನಾನು ಇಷ್ಟ ದಿನ ನಾನೇ ಅಡುಗೆ ಮಾಡ್ತಾ ಇದ್ದಿದ್ದು, ಎಲ್ಲಿಂದನೂ ತರಿಸ್ತಾ ಇರಲಿಲ್ಲ. ಸಾಕು, ಬಾಯಿ ಮುಚ್ಚು ಸಿಂಚನ. ಇನ್ನು ನಮ್ಮನ್ನು ನಂಬ್ಸೋಕ್ ಬರ್ಬೇಡ. ನಿನ್ನ ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ನೀನೇನು ಅಂತ. ಛೀ, ಹೀಗೆ ಸುಳ್ಳು ಹೇಳ್ಕೊಂಡು ಬದುಕೋಕ್ ನಿಂಗೆ ನಾಚಿಕೆನೂ ಆಗಲ್ವಾ? ನೋಡಿದ್ಯಾ ಅಮ್ಮ, ಇವ್ರನ್ನ ನನಗೆ ಹೋಲಿಸಿ ಮಾತಾಡ್ತಾ ಇದ್ದೆ. ಇವಾಗ ಎಲ್ರಿಗೂ ಗೊತ್ತಾಗಿರುತ್ತೆ ಇವ್ರು ಏನು ಅಂತ. ಇವರಿಂದ ಕಲಿಯೋದು ಏನೂ ಇಲ್ಲ ಅಂತಾನೂ ಗೊತ್ತಾಗಿರುತ್ತೆ. ಅತ್ತೆ, ನಾನು ನಿಜ ಹೇಳ್ತಿದ್ದೀನಿ ಅತ್ತೆ, ನಾನು ಊಟ ಆರ್ಡರ್ ಮಾಡಿಲ್ಲ ಅತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ನೀವಾದರೂ ನನ್ನ ನಂಬಿ ಅತ್ತೆ. ನಾನು ತಪ್ಪು ಮಾಡಿಲ್ಲ ಅತ್ತೆ. ನಂಗೆ ನಿಜವಾಗ್ಲೂ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅತ್ತೆ. ಊಟ ಯಾರು ಆರ್ಡರ್ ಮಾಡಿದ್ದೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ. ಹೋಗ್ಲಿ ಬಿಡಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಎಲ್ಲೋ ಅಡ್ರೆಸ್ ಮಿಸ್ ಆಗಿ ಇಲ್ಲಿಗೆ ತಂದು ಕೊಟ್ಟಿದ್ದಾರೆ ಅನ್ಸುತ್ತೆ. ಇವಾಗ ಟೈಮ್ ಆಗಿದೆ, ನೀನು ಬೇಜಾರು ಮಾಡ್ಕೊಂಡು ನಿದ್ದೆ ಬಿಡಬೇಡ, ಹೋಗಿ ಮಲ್ಕೋ. ಮನೇಲಿ ದಿನಾಲೂ ಏನಾದರೂ ಒಂದು ಜಗಳ ಆಗ್ತಾನೇ ಇರುತ್ತೆ. ಹಾಗಾಗಿ ಕಮಲಾ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆ ಬೇಜಾರಲ್ಲೇ ಹೋಗಿ ಮಲ್ಕೊಂಡ್ರೆ ಅವಳಿಗೆ ನಿದ್ದೆನೂ ಬರ್ತಾ ಇರಲ್ಲ. ಹಾಗಾಗಿನೇ ಹೊರಗಡೆ ಬರ್ತಾಳೆ. ಆದರೆ ಅಲ್ಲಿ ನೋಡಿ ಮೇಡಮ್, ನೀವು ಹೇಳ್ದಂಗೆ ಸಿಂಚನ ಅವ್ರ ಹೆಸರಲ್ಲೇ ಊಟ ತಂದು ಕೊಟ್ಟಿದ್ದೀನಿ. ಹೆಚ್ಚು ಕಡಿಮೆ ಆಗಿ ಯಾರಿಗಾದ್ರೂ ಗೊತ್ತಾಗಿದ್ರೆ ನನ್ನ ಕೆಲಸನೇ ಹೋಗ್ತಾ ಇತ್ತು. ಇಷ್ಟೊಂದು ರಿಸ್ಕ್ ತಗೊಂಡು ನಿಂಗೆ ಹೆಲ್ಪ್ ಮಾಡಿದ್ದೀನಿ. ಹಾಗಾಗಿ ನಾನು ಕೇಳಿದಷ್ಟು ಹಣ ಕೊಡ್ಬೇಕು ನೀವು. ಸಾಕು, ಸುಮ್ಮನೆ ಇರಪ್ಪ. ನಾನು ಮನೇಲಿ ಅಡುಗೆ ಕೆಡ್ಸೋದಕ್ಕೆ ಎಷ್ಟೊಂದು ರಿಸ್ಕ್ ತಗೊಂಡಿದ್ದೀನಿ ಗೊತ್ತಾ ನಿಂಗೆ? ನೋಡು, ನಾನು ಹೇಳ್ದಷ್ಟೇ ಕೊಡೋದು. ಸುಮ್ಮನೆ ತಗೊಂಡು ಹೋಗು ಇಲ್ಲಿಂದ. ಅದೆಲ್ಲ ಆಗಲ್ಲ ಮೇಡಮ್. ನೀವು ಇವಾಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು ಇರೋ ವಿಷಯ ಎಲ್ಲ ಹೇಳ್ತೀನಿ. ಅಯ್ಯೋ ಪಾಪಿ, ಹಾಳಾದವಳೆ. ಎಲ್ಲ ತಪ್ಪನ್ನು ನೀನ್ ಮಾಡಿ ಪಾಪ ಆ ಹುಡುಗಿ ಮೇಲೆ ಹಾಕಿದ್ಯಲ್ಲೇ, ಉದ್ಧಾರ ಆಗ್ತೀಯೇನೆ ನೀನು? ಯಾಕಮ್ಮ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಅದು ಇಲ್ಲಿ ಹೊರಗಡೆ ನಿಂತ್ಕೊಂಡು. ಏನಾಯ್ತಮ್ಮ? ಹೇಳೆ ದರಿದ್ರದವಳೆ, ಹೇಳು, ಬಾಯ್ ಬಿಟ್ಟು ಎಲ್ಲ ಹೇಳು. ನನ್ನ ಅತ್ತಿಗೆನ ಕೆಟ್ಟೋಳನ್ ಮಾಡಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ದೀನಿ ಅಂತ ನಿನ್ನ ಅಣ್ಣನ ಹತ್ರ ನೀನೇ ಬಾಯ್ ಬಿಟ್ಟು ಹೇಳು. ರಶ್ಮಿ ಎಲ್ರೂ ಎದುರಿಗೂ ಸಿಕ್ಕಾಕೊಂಡ್ಮೇಲೆ ಏನು ಮಾಡೋಕ್ಕಾಗದೆ ತಾನು ಮಾಡಿರೋ ತಪ್ಪನ್ನ ಎಲ್ಲಾನು ಒಪ್ಕೊಂಡು ಎಲ್ರೆದ್ರಿಗೂ ಹೇಳ್ತಾಳೆ. ಅಯ್ಯೋ ನಾನು ನಿನ್ನ ಸ್ವಂತ ತಂಗಿ ಅನ್ಕೊಂಡಿದ್ನಲ್ಲೇ, ಆದ್ರೆ ನೀನು ನನ್ನ ಮೇಲೆ ಹೊಟ್ಟೆ ಕಿಚ್ಪಟ್ಟ್ಯಾ. ಥೂ, ನೀನು ಒಬ್ಳು ನಾದ್ನಿನೇನೆ. ಛೇ, ನಿನ್ ಮಾತನ್ನೆಲ್ಲ ನಂಬಿ ದೇವತೆ ಅಂತ ಇರೋ ನನ್ನ ಹೆಂಡತಿಗೆ ಬೈದ್ನಲ್ಲೇ ನಾನು. ಸಿಂಚನ, ಸಾರಿ ಕಣೆ, ಇವಳಿಂದ ನಾನು ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ನೋಡು ರಶ್ಮಿ, ನೀನಿವಾಗ ಬಟ್ಟೆಲೆ ನಿನ್ ಗಂಡನ ಮನೆಗೆ ಹೋಗು. ನಾನು ಅವಾಗ್ಲೇ ನಿನ್ ಗಂಡಂಗೆ ಫೋನ್ ಮಾಡಿದ್ದೀನಿ, ಅವ್ನು ಬರ್ತಾನೆ, ಅವನ ಜೊತೆ ಹೋಗು. ಇಲ್ಲಿ ಮಾತ್ರ ಇದ್ಬೇಡ. ಅಮ್ಮ, ಸಾರಿ ಅಮ್ಮ, ಇನ್ ಯಾವತ್ತೂ ಈಗ ಮಾಡಲ್ಲ, ನನ್ನ ಕ್ಷಮಿಸ್ಬಿಡಮ್ಮ. ಛೀ, ನಾನು ನಿನ್ನ ಕ್ಷಮಿಸಿ ಇಲ್ಲೇ ಬಿಟ್ಕೊಂಡ್ರೆ ನನ್ನ ಮಗ ಸೊಸೆನ ಇನ್ನ ಬೇರೆ ಮಾಡ್ತೀಯ ನೀನು. ಮೊದಲು
ಅದಕ್ಕೆ ನೀವಾದ್ರೂ ಹೇಳಿ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಒಂದ್ಸರಿ ಮಾತಾಡಿ ಅದಕ್ಕೆ ಅಮ್ಮನ ಹತ್ರ. ಸಾರಿ ರಶ್ಮಿ, ನಾನು ನಿನಗೆ ಯಾವ ತೊಂದರೆನೂ ಮಾಡಿರಲಿಲ್ಲ, ಆದರೆ ನಿನ್ನಿಂದ ನನ್ನ ಸಂಸಾರನೇ ಹಾಳಾಗ್ತಿತ್ತು. ನಿನ್ನ ಮಾತ್ರ ಈ ಜನ್ಮದಲ್ಲಿ ಯಾವತ್ತೂ ನಾನು ಕ್ಷಮಿಸಲ್ಲ. ಮುಗೀತಲ್ಲ, ಇನ್ಯಾರು ನೀನು ತಡೆಯೋರಿಲ್ಲ ಇಲ್ಲಿ. ಮೊದಲು ಇಲ್ಲಿಂದ ಹೊರಟೋಗು ನೀನು, ಒಂದು ಕ್ಷಣನೂ ಇರಬೇಡ ಇಲ್ಲಿ. ಛೇ, ಇವತ್ತು ಸಿಕ್ಕಾಕೊಂಡಿಲ್ಲ ಅಂದ್ರೆ ಇಲ್ಲಿ ಆರಾಮಾಗಿರ್ಬೋದಿತ್ತು. ಎಲ್ಲ ಹೋಟೆಲ್ ಹುಡುಗನಿಂದನೇ ಆಗಿದ್ದು. ಸುಮ್ಮನೆ ಅವ್ನು ಕೊಟ್ಟಷ್ಟು ತಗೊಂಡು ಹೋಗಿದ್ರೆ ಇಷ್ಟೆಲ್ಲ ರಾಮಾಯಣನೇ ಇರ್ತಿರ್ಲಿಲ್ಲ. ಇಷ್ಟೆಲ್ಲ ಆದ್ರೂ ರಶ್ಮಿ ಮಾತ್ರ ಚೂರು ಬದಲಾಗಿರಲ್ಲ. ಅವಳ ಕೆಟ್ಟ ಬುದ್ಧಿ ಹಾಗೆ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.